ನಿಮ್ಮ ಮನೆ ಮಂದಿಗೆಲ್ಲ ಇಷ್ಟ ಆಗುವಂತಹ ನುಗ್ಗೆಕಾಯಿ ಮಾವಿನಕಾಯಿ ಹಾಕಿ ಕಾಂಬಿನೇಷನಲ್ಲಿ ಒಂದು ಸಾಂಬಾರು ಮಾಡ್ಕೊಂಬರೋಣ. ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನ ನುಗ್ಗೆಕಾಯಿ ಮಾವಿನಕಾಯಿ ಹಾಕಿರುವ ಸಾಂಬಾರಂದರೆ ಬಾಯಲ್ಲಿ ನೀರುರಿಸುತ್ತೆ. ಮಾವಿನಕಾಯಿ ಸೀಸನ್ ಮುಗಿಯೋದ್ರೊಳಗಾಗಿ ಮಾವಿನಕಾಯಿ ರೆಸಿಪಿನೆಲ್ಲ ತೋರಿಸ್ಬಿಡೋಣ. ಈ ಒಂದು ನುಗ್ಗೆಕಾಯಲ್ಲಿ ಮಾವಿನಕಾಯಿ ಸಾಂಬಾರು ಹೇಗೆ ಬರುತ್ತೆ ಅಂತ ನೋಡ್ಕೊಂಬರೋಣ. ಇದಕ್ಕೆ ಬದನೆಕಾಯಿ ಕೂಡ ಬೇಕಾಗುತ್ತೆ. ಬಿಳಿ ಬದನೆಕಾಯಿನ ಪೀಸ್ ಮಾಡ್ಕೊಂಡಿದ್ದೀನಿ. ಅರ್ಧ ಮಾವಿನಕಾಯಿನ ಸಣ್ಣದಾಗಿ ತುಂಡು ಮಾಡ್ಕೊಂಡಿದ್ದೀನಿ. ಬನ್ನಿ ಶುರು ಮಾಡೋಣ. ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಇದರ ಘಮ ಅಂತೂ ಸಖತ್ತಾಗಿರುತ್ತೆ. ಬನ್ನಿ ಮಾಡುವ ವಿಧಾನ ನೋಡೋಣ. ಮೊದಲಿಗೆ ಒಂದು ದಪ್ಪ ತಳದ ಕುಕ್ಕರ್ ಇಟ್ಕೊಂಡು 2 ಚಮಚದಷ್ಟು ಎಣ್ಣೆಯನ್ನು ಹಾಕಿ ಸ್ವಲ್ಪ ಸಾಸಿವೆ ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಸಿಡಿಸ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮೊದಲೇ ಈ ಜೀರಿಗೆ ಜೊತೆಗೆ ಕರಿಬೇವು ಹಾಕಿದರೆ ಘಮ ಚೆನ್ನಾಗಿರುತ್ತೆ. ಒಂದು ದಪ್ಪದ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ ಮೇನಾಗಿ ಮಾವಿನಕಾಯಿ ಪೀಸನ್ನು ಹಾಕ್ಕೊಳ್ಳೋಣ. ಈಗ ಬದನೆಕಾಯಿ ಹೋಳುಗಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಮಾವಿನಕಾಯಿ ಥರನೇ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನುಗ್ಗೆಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ನುಗ್ಗೆಕಾಯಿನ ಕೂಡ ಮೀಡಿಯಮ್ ಗಾತ್ರದಲ್ಲಿ ನಾನು ಕಟ್ ಮಾಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಒಂದು ರೌಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಾವಿದಕ್ಕೆ ಸ್ವಲ್ಪ ಕೂಡ ನೀರು ಹಾಕದೆ ಚೆನ್ನಾಗಿ ಎಣ್ಣೆ ಒಗ್ಗರಣೆಯಲ್ಲೇ ಚೆನ್ನಾಗಿ ನುಗ್ಗೆಕಾಯಿ ಮತ್ತು ಮಾವಿನಕಾಯಿ ಮತ್ತು ಬದನೆಕಾಯಿ ಚೆನ್ನಾಗಿ ಬೆಂದುಬಿಡಬೇಕು. ಒಂದೇ 2 ನಿಮಿಷ ಸಾಕಾಗುತ್ತೆ ಬೇಯಕ್ಕಿದು. ಇದಕ್ಕೆ ನಾವು ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ಬೇಗ ನುಗ್ಗೆಕಾಯಿ ಎಲ್ಲ ಚೆನ್ನಾಗಿ ಹದವಾಗಿ ಬೆಂದುಬಿಡುತ್ತೆ. ಒಂದು ಪ್ಲೇಟನ್ನು ಮುಚ್ಚಿ ಮತ್ತೆ ನಾನು ಪಾತ್ರೆಯಲ್ಲಿ ಸಾಂಬಾರು ಮಾಡೋಣ ಅಂತ ಕುಕ್ಕರಿಂದ ಮತ್ತು ಪಾತ್ರೆಗೆ ಹಾಕಿ ಈಗ ನೋಡಿ ಸಾಂಬಾರಿಗೆ ಹದವಾಗಿ ಬೆಂದಿದೆ. ಈಗ ಬೇಳೆ ರಸವನ್ನು ಹಾಕ್ಕೊಳ್ಳೋಣ. 1 ಕಪ್ ಬೇಳೆಯನ್ನು ಒಂದು 5-6 ವಿಷಲ್ ತೊಗೊಂಡು ಬೇಳೆ ರಸವನ್ನು ರೆಡಿ ಮಾಡ್ಕೊಂಡಿದ್ದೆ. ಹಾಕಿದ ತಕ್ಷಣವೇ ಸಾಂಬಾರು ಪುಡಿ, ಮನೆಯಲ್ಲೇ ಮಾಡಿರುವ ಸಾಂಬಾರು ಪುಡಿಯನ್ನು 3 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಕಾಯಿ ತುರಿನ ಪೇಸ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ರುಚಿ ಕೊಡುತ್ತೆ. ಕಾಯಿನ ಈ ರೀತಿ ರುಬ್ಬಿ ಆ ರಸನ ನೀಟಾಗಿ ನೀವು ಸಾಂಬಾರಿಗೆ ಸೇರಿಸೋದ್ರಿಂದ ಸಾಂಬಾರು ಒಂದು ಒಳ್ಳೆ ಡಿಫ್ರೆಂಟ್ ರುಚಿ ಕೊಡುತ್ತೆ. ನೋಡಿ ಹದವಾಗಿರುವ ಸಾಂಬಾರು ರೆಡಿ ಆಯಿತು. ನೀರು ಕೂಡ ಇಷ್ಟೇ ಸಾಕು, ಜಾಸ್ತಿ ಹಾಕಿದರೆ ತಳುವಾಗಿಬಿಡುತ್ತೆ. ಉಪ್ಪನ್ನು ನೋಡಿಕೊಂಡು 1 ಚಮಚದಷ್ಟು ಉಪ್ಪನ್ನು ಹಾಕಿ ಹುಣಸೆಹಣ್ಣಿನ ರಸ ಒಂದು ಬಿಲ್ಲೆ ಗಾತ್ರದ ಹುಣಸೆಹಣ್ಣಿನ ರಸ ಕೂಡ ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿಸ್ಕೊಳ್ಳೋಣ. ಹುಣಸೆಹಣ್ಣು ಹಾಕಿದರೆ ಡಿಫ್ರೆಂಟ್ ರುಚಿ ಕೊಡುತ್ತೆ. ನಿಮಗೆ ಬೇಕಿದ್ರೆ ಸ್ಕಿಪ್ ಮಾಡ್ಬೋದು. ಇವಾಗ ನೋಡಿ ಬಿಸಿ ಬಿಸಿ ಮಾವಿನಕಾಯಿ ಮತ್ತು ನುಗ್ಗೆಕಾಯಿ ಸಾಂಬಾರು ರೆಡಿ ಆಯಿತು. ಸೀಸನ್ ಮುಗಿಯೋದ್ರೊಳಗೆ ನೀವು ತಂದು ಸಾಂಬಾರನ್ನು ಒಮ್ಮೆ ಮಾಡಿ ನೋಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇದು ಸಾಂಪ್ರದಾಯಿಕವಾಗಿರುವ ಹಿಂದಿನ ಕಾಲದ ಒಂದು ಸಾಂಬಾರ್ ರೆಸಿಪಿ ಅಂತಲೇ ಹೇಳ್ಬೋದು. ಬಿಸಿ ಬಿಸಿ ಅನ್ನ ತುಪ್ಪ ಇದ್ದರೆ ಅಂತೂ ಮಸ್ತಾಗಿರುತ್ತೆ. ಪಲ್ಯನೇ ಬೇಕಾಗೋದಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಸಿಂಪಲ್ ವಿಧಾನದಲ್ಲಿ ಮಾಡುವಂತಹ ಮಾವಿನಕಾಯಿ ನುಗ್ಗೆಕಾಯಿ ಕಾಂಬಿನೇಷನಲ್ಲಿ ಸಾಂಬಾರು ರೆಡಿ ಆಯಿತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಇವತ್ತಿನ ಸಿಂಪಲ್ ವಿಧಾನದ ಮಾವಿನಕಾಯಿ ಮತ್ತು ನುಗ್ಗೆಕಾಯಿ ಸಾಂಬಾರು ರೆಡಿ ಆಯಿತು ಸ್ನೇಹಿತರೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಗೌರಸ್ ಕಿಚನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.